ಯೇಸುವಿಗೆ ಸ್ತೋತ್ರ. ಇಂದು 16 ಏಪ್ರಿಲ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಾಕ್ಯದ 2ನೇ ಭಾಗ. ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಕೃಪೆಯಿಂದ ರಕ್ಷಣೆಯನ್ನು ಹೊಂದಿಕೊಂಡಿರುವ ಪ್ರತಿ ಮನುಷ್ಯರು ಇಹಲೋಕದ ತಮ್ಮ ಜೀವಿತಾವಧಿಯಲ್ಲಿ ಕುಟುಂಬದಲ್ಲಿ, ಸಭೆಯಲ್ಲಿ ಹಾಗೂ ಸಮಾಜದಲ್ಲಿ ಉತ್ತಮ ಸಾಕ್ಷಿಯುತ ಜೀವಿತವನ್ನು ಜೀವಿಸುವವರಾಗಿರಬೇಕು. ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯ ಕಾಲಾವಧಿಯಲ್ಲಿ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವುದಕ್ಕೆ ಬರುತ್ತಿರುವುದನ್ನು ಕಂಡ ಸ್ನಾನಿಕನಾದ ಯೋಹಾನನು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಮತ್ತಾಯ 3:1-7 ವಾಕ್ಯ. ಮನುಕುಲಕ್ಕೆ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವುದಕ್ಕೆ ಪ್ರೇರಣೆ ಉಂಟಾಗಬೇಕಾದರೆ ಕ್ರೈಸ್ತರೆಂದು ಕರೆಸಿಕೊಳ್ಳುವವರು ತಮ್ಮ ದೈನಂದಿನ ಜೀವನದ ಶೈಲಿಯಲ್ಲಿ ಸುವಾರ್ತೆಯ ರೂಪಾಂತರ ಸ್ವಭಾವವನ್ನ ಪ್ರತಿಬಿಂಬಿಸುವವರಾಗಿರಬೇಕು. ಪೌಲನು ತೀತನಿಗೆ ಪ್ರಬೋಧಿಸುವುದಕ್ಕಾಗಿ ಹೇಳುವಂಥದ್ದು, ರಕ್ಷಣೆ ಹೊಂದಿಕೊಳ್ಳುವಂತಹ ಕ್ರೈಸ್ತರು ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿ ನೀತಿವಂತರಾಗಿ ಭಕ್ತಿಯುಳ್ಳವರಾಗಿ ಬದುಕುವಂತೆ ಅವರನ್ನು ಉಪದೇಶಿಸು. ರಕ್ಷಣೆ ಹೊಂದಿಕೊಂಡ ಕ್ರೈಸ್ತರು ಪ್ರಪ್ರಥಮವಾಗಿ ಸ್ವಸ್ಥಚಿತ್ತರಾಗಿರಬೇಕು. ಸ್ವಸ್ಥಚಿತ್ತರು ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಸೊಫರ್ನೋಸ್. ಪೌಲನು ಈ ಪದವನ್ನು 4 ಬಾರಿ ಈ ಪತ್ರಿಕೆಯ ಬರವಣಿಗೆಯಲ್ಲಿ ಬಳಸಿರುವಂತದ್ದನ್ನ ನೋಡುತ್ತೇವೆ. ತೀತ 1:8 ಸಭಾಧ್ಯಕ್ಷನು ಸ್ವಸ್ಥಚಿತ್ತನಾಗಿರಬೇಕು ಎಂದು ಬರೆದಿದ್ದಾರೆ. ತೀತ 2:2 ವೃದ್ಧರು ಸ್ವಸ್ಥರು ಆಗಿರಬೇಕೆಂದು ಬರೆದಿದ್ದಾನೆ. ತೀತ 2:5 ಪ್ರಾಯದ ಸ್ತ್ರೀಯರು ಸ್ವಸ್ಥಚಿತ್ತರಾಗಿರಬೇಕು ಅಥವಾ ಸುಶೀಲೆಯರಾಗಿರಬೇಕು ಎಂದು ಬರೆದಿದ್ದಾನೆ. ತೀತ 2:6 ಯೌವನಸ್ಥರು ಜಿತೇಂದ್ರಿಯರಾಗಿರಬೇಕು ಅಥವಾ ಸ್ವಸ್ಥಚಿತ್ತರಾಗಿರಬೇಕು ಎಂದು ಬರೆದಿರುವುದನ್ನು ನೋಡುತ್ತೇವೆ. ಸ್ವಸ್ಥಚಿತ್ತನಾಗಿರುವ ಕ್ರೈಸ್ತನು ಜೀವನದಲ್ಲಿ ಬಂದೊದಗಬಹುದಾದ ಸಮಸ್ಯೆಗಳ ಮೇಲೆ ನಿಯಂತ್ರಣ ಹೊಂದಿದವನಾಗುವನು ಹಾಗೂ ಇತರರ ಪ್ರಭಾವಕ್ಕೆ ಒಳಗಾಗದಂತೆ ತನ್ನನ್ನು ತಾನೇ ಕಾಪಾಡಿಕೊಳ್ಳುವವನಾಗಿರುವನು. ಎರಡನೇದಾಗಿ, ರಕ್ಷಣೆ ಹೊಂದಿಕೊಂಡಿರುವ ದೇವಜನರು ನೀತಿವಂತರಾಗಿರಬೇಕು. ನೀತಿವಂತರು ಎಂಬ ಪದಕ್ಕೆ ಬಳಸಿರುವ ಗ್ರೀಕ್ ಪದ ಡಿಕಿಯೋಸ್, ಅರ್ಥ ನ್ಯಾಯಯುತ. ಯೇಸುವಿನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕೈದಿಗಳಲ್ಲಿ ಒಬ್ಬನು ಮತ್ತೊಬ್ಬನಿಗೆ ಹೇಳಿದ್ದು, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಲೂಕ 23:41. ಕೃಪೆಯ ಮೂಲಕ ರಕ್ಷಣೆಯನ್ನು ಪಡಕೊಂಡಿರುವ ಕ್ರೈಸ್ತರಾದವರು ದೇವರಿಂದ ಅನುಮೋದಿಸಲ್ಪಟ್ಟ ರೀತಿಯಲ್ಲಿ ನ್ಯಾಯಯುತ ಜೀವಿತವನ್ನು ಜೀವಿಸುವವರಾಗಿರಬೇಕು. ಪೌಲನು ಥೆಸಲೋನಿಕ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿ ಬರೆದಿರುವಂಥದ್ದು, ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡವೆಂಬುದಕ್ಕೆ ನೀವು ಸಾಕ್ಷಿಗಳು. 1 ಥೆಸಲೋನಿಕ 2:10. ಪ್ರತಿ ಕ್ರೈಸ್ತರ ನಡತೆ ಇದಾಗಿರಬೇಕು. ಮೂರನೇದಾಗಿ, ರಕ್ಷಣೆ ಹೊಂದಿಕೊಂಡಿರುವ ದೇವಜನರು ಭಕ್ತಿಯುಳ್ಳವರಾಗಿ ಬದುಕಬೇಕು. ಇಲ್ಲಿ ಬಳಸಿರುವ ಗ್ರೀಕ್ ಪದ ಎಫೆಸ್ಬೋಸ್, ಅರ್ಥ ಭಕ್ತಿಪೂರ್ವಕವಾಗಿ ಅಥವಾ ಆಂತರಿಕ ಭಕ್ತಿ. ಯೇಸು ತನ್ನ ಐಹಿಕ ಸೇವೆಯ ಕಾಲದಲ್ಲಿ
ಫರಿಸಾಯರನ್ನು ಶಾಸ್ತ್ರಿಗಳನ್ನು ನೋಡಿ ಹಳೆ ಒಡಂಬಡಿಕೆಯ ಪ್ರವಾದನೆಯ ಮಾತನ್ನು ಉದ್ಧರಿಸಿ ಹೇಳಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮತ್ತಾಯ 15:8. ಪೌಲನು ತಿಮೋಥೆಯನಿಗೆ ಬರೆದಿರುವಂತದ್ದು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋಥಿ 3:12. ಕ್ರೈಸ್ತರಾದವರು ಕೇವಲ ಬಾಯಿ ಮಾತಿನ ಕ್ರೈಸ್ತರಾಗಿ ಜೀವಿಸುವುದಲ್ಲ, ಮನಃಪೂರ್ವಕವಾಗಿ ಕ್ರೈಸ್ತರಾಗಿ ಜೀವಿಸುವವರಾಗಿರಬೇಕು. ಪ್ರೀತಿಯ ದೇವಜನರೇ, ಕೃಪೆಯ ಮೂಲಕ ರಕ್ಷಣೆ ಹೊಂದಿಕೊಂಡಿರುವ ನಮ್ಮಲ್ಲಿ ಈ 3 ಗುಣಗಳು ಪ್ರಾಯೋಗಿಕವಾಗಿ ಕಾಣಸಿಗುತ್ತದೋ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.